ನಾವಿದ್ದಂಥ ಯುಗ ಇಲೆಕ್ಟ್ರಾನಿಕ್ ಯುಗ. ಅದಕ್ಕೆ ನಾವು ಬೇಕಾದ್ರೆ ಮೊಬೈಲ್ ಯುಗ ಅನ್ನೋದು ಅಥವಾ ಡಿಜಿಟಲ್ ಯುಗ ಅನ್ನೋದು ಅಥವಾ ಒಟ್ಟಾರೆ ಸ್ಥೂಲವಾಗಿ ವೈಜ್ಞಾನಿಕ ಯುಗದಲ್ಲಿ ನಾವು ಅದೇ ನಮ್ಮ ಈ ಕಾಲಮಾನವನ್ನು ವೈಜ್ಞಾನಿಕರು. ನಮ್ಮ ಮಕ್ಕಳಿಗೆ ನಾವು ಎಲ್ಲರೂ ಲಿಂಗ ಕಟ್ಕೋ ಇವತ್ತು ಅಂದ್ರೆ ಎದಕ್ಕಂತ ಕೇಳ್ತಾರೆ. ಅದು ಮೂಢನಂಬಿಕೆ ಅಂತ ತಿಳ್ಕೊಬೋದು, ಇಲ್ಲ ಇನ್ನೊಂದು ಪರಂಪರೆ ಐತೆ ಅಂತ ತಿಳ್ಕೊಬೋದು. ಅವರ ಪರಿಭಾಷೆಯಲ್ಲಿ ನಾವೇನಾದರೂ ಈ ಧರ್ಮದ ಆಚರಣೆಗಳನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ವೈಜ್ಞಾನಿಕ ಪರಿಭಾಷಾ ಕೋಶದಲ್ಲಿ ನಾವು ಶಿವಯೋಗವನ್ನು, ಈ ಲಿಂಗ ಪೂಜೆಯನ್ನು ಅವ್ರ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಅನಿಸ್ತೈತಿ ಇದರೊಳಗೆ ನ್ಯೂಟನ್ಸ್ ಲಾ, ಐನ್ಸ್ಟೀನ್ಸ್ ಲಾ, ಥಾಮಸನ್ ಲಾ ಇವೆಲ್ಲ 12ನೇ ಶತಮಾನದಲ್ಲಿ ಅಚ್ಚು ಕನ್ನಡದೊಳಗೆ ಹೆಂಗೆ ಹೇಳಿರುತ್ತೆ ಆಶ್ಚರ್ಯ ಉಂಟ. ನಮಗೆ ಸದ್ಯಕ್ಕೆ ಇನ್ನೂ ಆಶ್ಚರ್ಯ ಆಗ್ತದೆ. ಆದರೆ ಯಾಕೆ ಬೆಳಕಿಗೆ ಬಂದಿಲ್ಲ ಅಂದ್ರೆ ನಾವು ಏನು ಮಾಡಿದಂದ್ರೆ ಹಿತ್ತಲ ಗಿಡ ಮಾತಲ್ಲ, ನಮಗೆ ಅನಾಯಾಸ ಏನು ಸಿಗ್ತಾವೋ ನಮ್ಮಲ್ಲಿ ಬೋಧನೆ ಸಾಕಷ್ಟು ಸಿಗ್ತೈತಿ. ಅವಾಗ ಲಿಂಗ ದಾಳಿ ಮಾಡ್ಕೋಬೇಕಾದ್ರೆ ಕಷ್ಟಪಟ್ಟು ಮಾಡ್ಕೊತಿದ್ರು. ಈಗ ಹಾಗಿಲ್ಲ, ಅನಾಯಾಸ ಸಿಗ್ತಾವ. ಹೀಗಾಗಿ ನಾವು ನಮ್ಮ ತತ್ವಗಳನ್ನು, ನಮ್ಮ ಸಿದ್ಧಾಂತಗಳನ್ನು ಗೌನ ಮಾಡಿಕೊಟ್ಟೇವೆ ಅಂತ ಅನಿಸ್ತದೆ. ಶ್ರೀಗಳು ಏನು ಮಾಡಿದಂದ್ರೆ ಮೊಟ್ಟ ಮೊದಲ ಬಾರಿಗೆ ಫ್ರಾನ್ಸಿಗೆ ಹೋದಾಗಲಿ, ವೆಟಿಕನ್ ಯೂನಿವರ್ಸಿಟಿಗೆ ಹೋದಾಗಲಿ ಅವರು ವರ್ಗದ ಯಾವುದೋ ಸಂಪ್ರದಾಯವನ್ನು ಹೇಳ್ಕೊಂಡು ಹೋಗಲಿಲ್ಲ. ಈ ಇಷ್ಟಲಿಂಗ ಪೂಜೆಯಲ್ಲಿ, ಈ ಶಿವಯೋಗ ಸಾಧನೆಯಲ್ಲಿ ಶರಣರು 12ನೇ ಶತಮಾನದಲ್ಲಿ ಇವತ್ತಿನ ಎಲ್ಲ ವೈಜ್ಞಾನಿಕ ಸೂತ್ರಗಳು, ಸಂಶೋಧನೆಗಳನ್ನು ಯಾವ ರೀತಿ ಹೇಳಿದ್ರು, ಅಳವಡಿಸಿದ್ರು ಅನ್ನೋದು ಅಷ್ಟ ಅವ್ರು ಹೇಳಿದ್ರು. ಅಂದ್ರೆ ಈಗಾಗಲೇ ಅದಾವ, ಅವರನ್ನು ಬೆಳವಣಿಗೆಯ ರೀತಿ ಇರುವುದು ಆ ಸಾಧನೆಯನ್ನು ಶ್ರೀಗಳು ಮಾಡಿ ತೋರಿಸಿದ್ರು. ಇವತ್ತಿಗೆ ನಾವು ಈ ಇಲೆಕ್ಟ್ರಾನಿಕ್ ಯುಗದಲ್ಲಿ ನಾವು ಇದೇ ಪರಿಭಾಷೆಯಲ್ಲಿ, ಶರಣರ ಪರಿಭಾಷೆ ಅಥವಾ ವಚನ ಪರಿಭಾಷೆಯಲ್ಲಿ ಒಂದು ತುಲನಾತ್ಮಕ ಅಧ್ಯಯನಾತ್ಮಕ ಸಂಶೋಧನೆ ಮಾಡಿದ ನಂತರ ಇವತ್ತಿನ ವಿಜ್ಞಾನಿಗಳಿಗೂ ಇನ್ನೂ ಏನು ತಿಳಿದಿಲ್ಲ, ಇವತ್ತಿಗೂ ಇನ್ನೂ ಏನು ಸಂಶೋಧನೆ ಆಗಿಲ್ಲ, ಇವತ್ತಿಗೂ ಯಾವ ಸೂತ್ರಗಳು, ಸಿದ್ಧಾಂತಗಳು ನಮಗೆ ಸಿಕ್ಕಿಲ್ಲ, ಅವೆಲ್ಲವೂ ಅದರಲ್ಲಿ ರಹಸ್ಯವಾಗಿ ಅಡಗಿವೆ ಅಂತೇಳಿ ಅವರ ಪುಸ್ತಕದ ಶಿವಯೋಗ ರಹಸ್ಯ ಅಂತ ಕೊಟ್ಟರು. ಅವುಗಳನ್ನು ನಾವೇನಾದರೂ ಸಂಶೋಧನೆ ಮಾಡಿ ಹೊರತಂದ್ರೆ ಅಂದ್ರೆ ಸಕಲ ಪ್ರಾಣಿಗಳೇ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂಥ ಒಂದು ಆಯಾಮಗಳು ಸಿಗ್ತಾವೆ. ಬರೀ ಬಾಂಬ್ ಹಾಕೋ ಹಡಿ ಬಡಿ ಮಾಡೋಕ್ಕಿಂತ ಎಲ್ಲರೂ ಸುಖದಿಂದ ಇರಲಿ, ನಮ್ಮ ವೈರಿಗಳು ಸುಖದಿಂದ ಇರಲಿ ಅನ್ನುವಂಥ ತತ್ವ ಸಿದ್ಧಾಂತಗಳು ಅದರಲ್ಲಿ ಅಡಗಿವೆ. ಅವುಗಳನ್ನು ನಾವು ಇವತ್ತಿನ ಕಾಲಕ್ಕೆ ಹಚ್ಚಬೇಕಾಗಿದೆ. ಇದನ್ನು ನಮ್ಮ ಪ್ರಯತ್ನ, ನನ್ನ ಸಣ್ಣ ಪ್ರಯತ್ನ, ಶ್ರೀಗಳ ಆದೇಶ. ಯಾವಾಗ ನಾವು ವೈಜ್ಞಾನಿಕ ಅಂತ ಅಂತೇವೆ, ಅದು ಕೇವಲ ತಂತ್ರಜ್ಞಾನ ಅಲ್ಲ, ಅಂದರೆ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಷ್ಟೇ ಅಲ್ಲ. ಅದರಲ್ಲಿ ವೈದ್ಯಕೀಯ ಸೈನ್ಸ್ ಇದೆ, ಫಾರ್ಮಾಸ್ಯೂಟಿಕಲ್ ಸೈನ್ಸ್ ಇದೆ, ಅದರಲ್ಲಿ ನೀತಿಶಾಸ್ತ್ರ, ನ್ಯಾಯಶಾಸ್ತ್ರ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಇತಿಹಾಸಶಾಸ್ತ್ರ ಇವೆಲ್ಲ ಅದರದಾವೆ. ಇವತ್ತಿಗೆ ನಾನು ಕೇವಲ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಈ ವಿಷಯಕ್ಕೆ ಸೀಮಿತವಾಗಿ ಮಾತ್ರ ಕೆಲವೊಂದಿಷ್ಟು ವಿಷಯಗಳನ್ನು ತಮ್ಮ ಮುಂದೆ ಇಡ್ತೇವೆ. ಯಾವಾಗ ನಾವು ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಶಬ್ದ ಬಳಸ್ತೀವಿ, ಅಲ್ಲಿ ಮೂಲತಃ ನಮಗೆ ಕಂಡು ಬರೋದು ಎಂಜಿನಿಯರ್ ಅನ್ನುವಂಥ ಒಂದು ಶಬ್ದ. ಎಂಜಿನಿಯರ್ ಅನ್ನುವಂಥ ಶಬ್ದ, ಈ ಶಬ್ದವನ್ನು ಶರಣರು ವಚನಗಳಲ್ಲಿ ಏನಾದರೂ ಹೇಳಿದ್ದಾರೆ ಅಂತ ನನಗೊಂದು ಜಿಜ್ಞಾಸೆ ಇತ್ತು. ಅದನ್ನು ಹುಡುಕೋತ ಹೊಂಟಾಗ 1965ರಲ್ಲಿ ತಗೊಂಡ ಶ್ರೀಗಳು ಶೂನ್ಯ ಸಂಪಾದನೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದರು. 1965ರಲ್ಲಿ ವ್ಯಾಲ್ಯೂಮ್ 1 ಅದು ಕರ್ನಾಟಕ ಯೂನಿವರ್ಸಿಟಿ ಪಬ್ಲಿಷ್ ಮಾಡಿದೆ. ಆ ಪುಸ್ತಕದಲ್ಲಿ ಒಂದು ವಚನ ಸಿಕ್ತು, ಶ್ರೀಗಳು ಅನುವಾದ ಮಾಡಿದಂಥ ವಚನ. ಅದು ಅಲ್ಲಮ ಪ್ರಭುದೇವರ ವಚನ. ಹೀಗಿದೆ ನೋಡಿ: ನೆಲದ ಬೊಂಬೆಯ ಮಾಡಿ, ಜಲದ ಬಣ್ಣವನ್ನು ಉಡಿಸಿ, ಹಲವು ಪರಿಯ ಶ್ರಮದಲ್ಲಿ ಉಳಿವ ಗೆಜ್ಜೆಯ ಕಟ್ಟಿ, ವಾಯುವ ಚಲನ ಸಂಚಕ್ಕೆ ಅರಳೆಯ ಶೃಂಗಾರವ ಮಾಡಿ, ಆಡಿಸುವ ಯಂತ್ರವಾಹಕನಾಡು, ಬಯಲ ಕಂಬಕ್ಕೆ ತಂದು ಸ್ವಯವಾಗಿ ಪರವ ನೆಲೆಗೊಳಿಸಿದರೆ ಸ್ವಯವ ದ್ವಯವಾಯಿತು ಕಾಣ ಗುಹೇಶ್ವರ. ಇದು ಅಲ್ಲಮ ಪ್ರಭುದೇವರ ವಚನ. ಇಲ್ಲಿ ಎಂಜಿನಿಯರ್ ಅನ್ನೋ ಶಬ್ದ ಬಂದಿದೆ. ಏನಂದ್ರೆ ಯಂತ್ರವಾಹಕ ನಾವು. ಇವತ್ತಿಗೆ ಸದ್ಯಕ್ಕೆ ನಾವು ಇಷ್ಟು ಸ್ಪಷ್ಟವಾದಂಥ, ಇಷ್ಟು ನಿಖರವಾದಂಥ ಎಂಜಿನಿಯರ್ ಶಬ್ದವನ್ನು ಕನ್ನಡದಲ್ಲಿ ಬರ್ತಾ ಇಲ್ಲ. ನಾವು ಅಭಿಯಾಂತ್ರಿಕ ಅಂತೇವಿ, ತಾಂತ್ರಿಕ ಅಂತೇವಿ. ಬಟ್ ಅವರು ಎಂಜಿನಿಯರ್, ಎಂಜಿನ್ ಆ್ಯಂಡ್ ಇಯರ್, ಇದನ್ನು ಯಂತ್ರ ವಾಹಕ ನಾವು ಇಷ್ಟು ಸ್ಪಷ್ಟವಾಗಿ 12ನೇ ಶತಮಾನದಲ್ಲಿ ಕನ್ನಡದಲ್ಲಿ ಎಂಜಿನಿಯರ್ ಶಬ್ದ ಬಳಸಿದ್ರು. ಅಂದರೆ ತಂತ್ರಜ್ಞಾನ ಅವಾಗ ಇವತ್ತಿನ ತಂತ್ರಜ್ಞಾನಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇತ್ತು ಅನ್ನೋದು ಇದನ್ನು ತಿಳಿದಿದೆ. ಮತ್ತೊಂದು ಶಬ್ದವನ್ನು ನಾವು ಹುಡುಕಾಡಕ್ಕೋದೆ, ಫಾರ್ಮಾಸಿಸ್ಟ್ ಅನ್ನೋ ಶಬ್ದ ಏನಾದರೂ ಅಲ್ಲಿ ಶರಣರು ಬಳಸ್ಯಾರೇನೋ ಆಗಿನ ಕಾಲದಲ್ಲಿ. ಮತ್ತೊಂದು ವಚನ ಸಿಕ್ತು, ಅದು ಈ ರೀತಿ ಇದೆ: ಅಲ್ಲಮ
ಯಂತ್ರಗಳ ಯಂತ್ರ ಎದ್ದು ಹೋಯಿತು, ಮಂತ್ರಿಗಳ ಮಂತ್ರ ಮರೆತು ಹೋಯಿತು, ಔಷಧಿಗರ ಔಷಧವ ನಾರಡಿಗೊಂಡಿತ್ತು, ಸರ್ವ ವಿದ್ಯಾಮುಖದ ಜ್ಯೋತಿ ನಂದಿತ್ತು. ಈ ವಿಷಯದ ಲಹರಿಯಲ್ಲಿ ಮೂರು ಲೋಕದವರೆಲ್ಲರೂ ಮೂರ್ಛಿತರಾದರು ಕಾಣ ಗುಹೇಶ್ವರ. ಇಲ್ಲಿ ಔಷಧಿಗರ ಅಂದರೆ ಫಾರ್ಮಾಸಿಸ್ಟ್. ಇವತ್ತಿನ ವೈಜ್ಞಾನಿಕ ಪರಿಭಾಷೆ 12ನೇ ಶತಮಾನದಲ್ಲಿ ಅಚ್ಚು ಕನ್ನಡದಲ್ಲಿ ಶರಣರು ವಚನಗಳಲ್ಲಿ ಬಳಸಿದರು. ಇದರ ಅರ್ಥ ತಂತ್ರಜ್ಞಾನ ಅಥವಾ ವಿಜ್ಞಾನ ಅವಾಗ ಎಷ್ಟಿತ್ತು, ಎಷ್ಟು ಮಾಸಿ ಹೋಗಿದೆ, ಎಷ್ಟು ನಾವು ಕಳ್ಕೊಂಡೇವೆ, ಇದನ್ನು ಹುಡುಕಿ ತೆಗಿಬೇಕಾಗಿದೆ. ಅಷ್ಟೇ ಇವತ್ತಿನ ಪ್ರವಚನದ ಉದ್ದೇಶ. ಯಾವಾಗ ನಾವು ಎನ್ನಿಯರ್ ಅಂತ ಸಿಕ್ತು ನಮ್ಮಲ್ಲಿ, ಹಾಗಾದರೆ ಈ ವೈಜ್ಞಾನಿಕ ವಿಷಯಗಳು ಯಾವ ರೀತಿ ಶಿವಯೋಗ ಸಾಧನೆಯಲ್ಲಿ ಅಳವಡಿಸಲ್ಪಟ್ಟಿವೆ. ಇದನ್ನು ನಾವು ಹೋದ ಸಲ ಬಂದಾಗ ಫೆಬ್ರವರಿಯಲ್ಲಿ ಶಿವಯೋಗದ ರೀತಿ ವಿವಾದ ವಿಧಿವಿಧಾನಗಳನ್ನು ಹೇಳಿದೆ. ಈಗ ಅದರ ಮುಂದಿನ ಭಾಗ ಯಾವ ರೀತಿ ವೈಜ್ಞಾನಿಕ ವಿಷಯಗಳನ್ನು ಇವತ್ತಿನ ವಿಜ್ಞಾನವನ್ನು ಶಿವಯೋಗ ಸಾಧನೆಯಲ್ಲಿ ಅಳವಡಿಸಿದ್ರು ಅನ್ನೋದನ್ನು ಶ್ರೀಗಳು ಅಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ಒಂದಂದ್ರೆ ಭೂಮಿತಿ ವಿಜ್ಞಾನ, ಅಂದ್ರೆ ಜಾಮೆಟ್ರಿಕಲ್ ಸೈನ್ಸ್. ಆ ಲಿಂಗಕ್ಕೆ ರೂಪವನ್ನು ಕೊಡಬೇಕಾದ್ರೆ ಅವರು ಎಷ್ಟೊಂದು ಸಂಶೋಧನೆ ಮಾಡಿದರು. ನಾವು ಈ ಹಂತದೊಳಗೆ ಶರಣರನ್ನ ವಚನಕಾರರು ಅನುಭವಿಗಳನ್ನು ಕರೆಯುತ್ತಿದ್ದ ವಿಜ್ಞಾನಿಗಳಂತ ಈ ಸದ್ಯಕ್ಕೆ ನಾವು ತಾತ್ಕಾಲಿಕವಾಗಿ ಕರೆಯೋಣ. ಇವತ್ತಿನ ವಿಜ್ಞಾನವನ್ನು ಅವರು ಲಿಂಗವನ್ನು ತಯಾರಿ ಮಾಡಲಿಕ್ಕೆ ಅದರ ಉತ್ಪತ್ತಿ ನಿಷ್ಪತ್ತಿ, ಅದರ ಸ್ವರೂಪ, ಅದರ ಗಾತ್ರ, ಅದರ ಆಕಾರ, ಇವುಗಳ ಬದಲು ಯಾವ ರೀತಿ ಇವತ್ತಿನ ಇಲೆಕ್ಟ್ರಾನಿಕ್ ಅವಶ್ಯಕತೆಗಳನ್ನು ಅಳವಡಿಸಿದ್ರು ಅನ್ನೋದು ತಿಳಿದು ಬರ್ತದೆ. ನಾವು ಭೂಮಿತಿ ಶಾಸ್ತ್ರ ನೋಡಿದಾಗ ಲಿಂಗವನ್ನು ಹೆಂಗೆ ಬೇಕಂತ ತಯಾರು ಮಾಡಿದ್ರೆ ನಡೆಯಂಗಿಲ್ಲ. ನನ್ನ ಇಷ್ಟ ಲಿಂಗದ ಗಾತ್ರ, ನಿಮ್ಮ ಇಷ್ಟ ಲಿಂಗದ ಗಾತ್ರ, ಆಕಾರ ಒಂದೇ ಇರ್ತೈತಿ, ಗಾತ್ರಗಳು ಬೇರೆ ಇರ್ತೈತಿ. ಯಾಕಂದ್ರೆ ನನ್ನ ಶರೀರ, ನನ್ನ ಮನಸ್ಸು, ಹೃದಯ, ಮೆದುಳು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇಷ್ಟ ಲಿಂಗವನ್ನು ತಯಾರು ಮಾಡ್ಕೋಬೇಕು. ಪ್ಯಾಕೆಟ್ ಸಿಕ್ಕದನ್ನು ನಾವು ತೊಗೊಂಡು ಬರ್ತೇವೆ. ಇಲ್ಲಿ ಯಾವ ರೀತಿ ಅಳವಡಿಸೋದಂದ್ರೆ ನನ್ನ ಎಡ ಹಸ್ತದ ಈ ತೆಗೆದು ತುಂಬುವಂಥ ಡಯಾಮೀಟರ್ ಮತ್ತು ಬಲ ಹೆಬ್ಬರಿನಷ್ಟು ಎತ್ತರ, ಈ ಎತ್ತರದಷ್ಟು ಇಷ್ಟ ಲಿಂಗವನ್ನು ನಾವು ತಯಾರು ಮಾಡಿ ತಗೋಬೇಕು. ಕಾಂತಿ ಲಿಂಗ ಇದರ ಆಕಾರವನ್ನು ಯಾಕೆ ಇಟ್ಟಂದ್ರೆ ನಾವು ನೋಡೇವಿ. ನಮ್ಮ ಹೃದಯ ಎಷ್ಟು ಸೈಜ್ ಇದೆ, ನಮ್ಮ ಕಿಡ್ನಿ, ಕಣ್ಣುಗಳು, ಕಣ್ಣಿನ ಮಸೂರ, ಕೃಷ್ಣ ಮಸೂರ, ರೆಟಿನ, ಅದರಲ್ಲಿ ಟೋನ್ ಸೆಂಟರ್, ಇವು ಏನು ಯಾವ ಅನುಪಾತದಲ್ಲಿ ಇರಬೇಕು ಅನ್ನೋದನ್ನು ಅವರು ಡಿಸೈನ್ ಮಾಡಿಕೊಡ್ತಾರೆ. ಹೆಂಗೆ ಬೇಕಾದಂಗೆ ಯಾರಿಗೆ ಬೇಕಾದಂಗೆ ಯಾವುದೇ ಲಿಂಗವನ್ನು ಕಟ್ಟಲಿ. ಇನ್ನು ಈ ಇಷ್ಟಲಿಂಗದ ಸ್ವರೂಪವನ್ನು ನೋಡಿದ್ರೆ ಅದರ ಡಯಾಮೀಟರ್ ಕ್ರಮೇಣ ಮೇಲ್ಬದಿಗೆ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಕರೀತಾರೆ, ವಿಸ್ತೀರ್ಣ, ಅದು ಕ್ರಮೇಣ ಕಡಿಮೆ ಆಗೋದು ಬಂದಿದೆ ಲಿಂಗದ ಸ್ವರೂಪ. ಯಾಕಂದ್ರೆ ಇವತ್ತಿನ ಇಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ ನೋಡಿದ್ರೆ ಅಥವಾ ಎಲೆಕ್ಟ್ರಿಕಲ್ ಟೆಕ್ನಾಲಜಿಯನ್ನು ನೋಡಿದ್ರೆ ಒಂದು ವಿದ್ಯುತ್ ವಾಹಕವಾಗಿ ವಿದ್ಯುತ್ ಚಲನೆಗೆ ಅತ್ಯಂತ ಶ್ರೇಷ್ಠವಾದಂಥ ಅನುಕೂಲವಾದಂಥ ಆಕಾರ ಯಾವುದು ಅಂತಂದ್ರೆ ಅದು ಸ್ಫೆರಿಕಲ್ ಅಂತ ಹೇಳಿ ಅವ್ರು ಕಂಡು ಹಿಡಿದ್ರು ಈಕ್ವೇಶನ್ ಪ್ರಕಾರ. ನಾವು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಒಳಗೆ ನಾವೆಲ್ಲ ಇದನ್ನು ಕಲ್ತಿದ್ವಿ. ಅಂದ್ರೆ ಚೌಕೋನ, ತ್ರಿಕೋನ, ಷಟ್ಕೋನ ಮತ್ತು ವರ್ಕೋನ ಅಂದ್ರೆ ಗೋಲಾಕಾರ, ಇವುಗಳಲ್ಲಿ ಯಾವ ಆಕಾರ ವಿದ್ಯುತ್ ಉತ್ಪತ್ತಿಗೆ ಮತ್ತು ವಿದ್ಯುತ್ ಚಲನೆಗೆ ಒಳ್ಳೆಯದು ಅನುಕೂಲಕರ ಅಂತ ಕಂಡುಹಿಡಿದ್ರೆ ಅವರು ಗೋಲಕ ಆಕಾರ ಅಂತ ಹೇಳಿ ಇವತ್ತಿನ ವಿಜ್ಞಾನಿಗಳು ಕಂಡುಹಿಡಿದ್ರು. ಇದನ್ನು ಶರಣರು ತಮ್ಮ ವಚನದಲ್ಲಿ, ಬಸವಣ್ಣನವರು ಇದನ್ನೇ ತಮ್ಮ ವಚನದಲ್ಲಿ ಯಾವ ರೀತಿ ಹೇಳಿದ್ರು ಅಂದ್ರೆ ಗೋಲಕಾಕಾರ ಶ್ರೇಷ್ಠ ವಿದ್ಯುತ್ ಸಂಚಲನೆಗೆ, ವಾಹನಕ್ಕೆ, ಅದರ ಮಾಧ್ಯಮಕ್ಕೆ. ಹೃದಯ ಕಮಲದಲ್ಲಿ ಲಕ್ಷ್ಯವಿಟ್ಟು ನೋಡುವ ದೇವರು ದೇವರಲ್ಲ, ಭ್ರೂಮಧ್ಯದಲ್ಲಿ ಲಕ್ಷ್ಯವಿಟ್ಟು ನೋಡುವ ದೇವರು ದೇವರಲ್ಲ, ನಾಸಿಕಾಗ್ರದಲ್ಲಿ ಲಕ್ಷ್ಯವಿಟ್ಟು ನೋಡುವ ದೇವರು ದೇವರಲ್ಲ, ಅಖಂಡ ಗೋಳಕಾಕಾರವಾಗಿ ಲಿಂಗವು ತಾನೆಂದಲಿದಡೆ ತಾನೇ ದೇವ, ಅಪ್ರಮಾಣ ಕೂಡಲ ಸಂಗಮ ದೇವ. ಗೋಲಕಾಕಾರ ಸ್ಪೆರಿಕಲ್ ಶೇಪ್. ಇವತ್ತಿನ ಒಂದು 100 ವರ್ಷದ ಒಳಗಿನ ಈ ಸಂಶೋಧನೆ ಮತ್ತು 12ನೇ ಶತಮಾನದ ಬಸವಣ್ಣರ ಅವರ ಸಂಶೋಧನೆ, ಇಲ್ಲಿ ನಮಗೆ ವೈಜ್ಞಾನಿಕ ವಿಷಯಗಳು ಹೆಂಗೆ ಅಳವಡಿಸಿದ್ರು ಅಂತ ಕಂಡುಬರ್ತೇವೆ. ಮೊದಲು ಬಸವಣ್ಣನವರು, ಆಮೇಲೆ ವಿಜ್ಞಾನಿಗಳು. ಬಟ್ ಈಗ ನಾವು ಉಲ್ಟಾ ಹೊಂಟೇವೆ. ಮೊದಲು ವಿಜ್ಞಾನಿಗಳನ್ನು ಹೆಚ್ಚು ಪರಿಗಣನೆ ಮಾಡಿ ಆಮೇಲೆ ಶರಣರ ಕಡೆ ಹೊಂಟೇವೆ. ಅಂದ್ರೆ ನಮ್ಮ ದೇಶದಲ್ಲೇ ನಮ್ಮಲ್ಲೇ ಇಷ್ಟೆಲ್ಲ ಸಂಶೋಧನೆ ಮಾಡಿದ್ರು ಇನ್ನೂ ಯಾಕೆ ಬೆಳಗಿಗೆ ನಮ್ಮ ಸಮಾಜದಲ್ಲೇ ಬಂದಿಲ್ಲ ಅನ್ನೋದು ಒಂದು ವ್ಯಥೆ ನಮ್ಮಲ್ಲಿ ಇದೆ. ಇನ್ನು ಇಷ್ಟಲಿಂಗದ ಬಣ್ಣವನ್ನು ನೋಡಿದ್ರೆ ಅವ್ರು ಬೇರೆ ಬೇರೆ ಬಣ್ಣಗಳು ಇದ್ದು ಕಪ್ಪು ಬಣ್ಣದಲ್ಲಿ ಯಾರು ಮಾಡಿದ್ರು ಒಂದು ಪ್ರಶ್ನೆ. ಅನೇಕ ಧರ್ಮಗಳು ಕಪ್ಪು ಬಣ್ಣ ಅಂದ್ರೆ ಕೆಟ್ಟ ಅಂತಾವ, ಅಶುಭ ಅಂತಾವ. ಎಡಗೈಯಲ್ಲಿ ಇಷ್ಟಲಿಂಗವನ್ನು ಇಟ್ಟು ಪೂಜಾ ಮಾಡಬೇಕು. ಅನೇಕ ಧರ್ಮಗಳು ಏನಂತಾವ, ಎಡಗೈ ಶ್ರೇಷ್ಠ ಅಲ್ಲ, ಅಶುಭ ಅಂತಾವ, ಬಲಗೈ ಶ್ರೇಷ್ಠ ಅಂತಾವ. ಇಲ್ಲಿ ಅವರು ಮತ್ತೆ ವೈಜ್ಞಾನಿಕ ವಿಷಯ ಯಾಕೆ ಬರ್ತಾರೆ ಅಂದ್ರೆ ಅಲ್ಲಿ ಒಂದು ವಚನ ಬರ್ತೈತಿ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಕೈಯ ಕರಿದು ಬೆಳೆದು ಮಾಡಿ, ಕೈಯಲ್ಲಿರುವ ಇಷ್ಟಲಿಂಗ ಬೆಳ್ಳಗೆ ಆಗಬೇಕಾತಂದ್ರೆ ಅದು ಬಣ್ಣದಿಂದ ಅಲ್ಲ, ಆ ವಿದ್ಯುತ್ ಸಂಚಲನದಿಂದ ಅಂತೇಳಿ ಅವರು ಇಕ್ವೇಶನ್ ಸಹಿತ ಕೊಟ್ಟರು. ಇಲ್ಲಿ ಪರ್ಫೆಕ್ಟ್ಲಿ ಬ್ಲ್ಯಾಕ್ ಬಾಡಿ ಅಂತ ಕರೀತಾರೆ.
ಗ್ರೇ ಬಾಡಿ, ಬ್ಲ್ಯಾಕ್ ಬಾಡಿ ಆ್ಯಂಡ್ ವೈಟ್ ಬಾಡಿ. ನಮ್ಮ ಮೇರುದಂಡವನ್ನು ಛೇದನ ಮಾಡಿದ್ರೆ ವರ್ಟೆಬ್ರಾ, ನಮ್ಮ ಮೇರುದಂಡ, ಅದನ್ನು ಅಲ್ಲಿ ಎರಡು ಮೃದುವಸ್ತುಗಳು ಕಂಡು ಬರ್ತವೆ. ಅದಕ್ಕೆ ವೈಟ್ ಬಾಡಿ ಆ್ಯಂಡ್ ಗ್ರೇ ಬಾಡಿ ಅಂತ ಕರೀತಾರೆ. ಗ್ರೇ ಸಬ್ಸ್ಟೆನ್ಸ್ ಆ್ಯಂಡ್ ವೈಟ್ ಸಬ್ಸ್ಟೆನ್ಸ್. ಇಲೆಕ್ಟ್ರಾನ್ಗಳು ಮತ್ತು ಪ್ರೋಟಾನ್ಗಳಿಗೆ ಸಂಬಂಧಪಟ್ಟಂತೆ ಅವು ಎರಡರ ಮಾಧ್ಯಮ ಅಲ್ಲಿ ನಮಗಿದೆ. ಇಲ್ಲಿ ನಮಗೆ ಬ್ಲ್ಯಾಕ್ ಕಲರ್ದಲ್ಲಿ ಯಾಕೆ ಇಟ್ಕೊಂಡು ನಾವು ಬ್ಲ್ಯಾಕ್ ಅಂತೇಳಿ ಅದರ ನೇರಳೆ ಬಣ್ಣ. ಯಾಕಂದ್ರೆ ನಮ್ಮ ಪೀನಿಯಲ್ ಗ್ರಂಥಿ, ಅದಕ್ಕೆ ಮೂರನೇ ಕಣ್ಣು ಏನಂತಂದರು, ಅದು ನಮ್ಮ ಕೃಷ್ಣ ಮಸೂರ ಮತ್ತು ಇಷ್ಟಲಿಂಗದ ಬಣ್ಣ ಒಂದೇ ರೀತಿಯಲ್ಲಿ ಇರಬೇಕು, ಒಂದೇ ಬಣ್ಣದಲ್ಲಿ ಇರಬೇಕು. ಇಲ್ಲಾಂದ್ರೆ ಕಣ್ಣಿಗೆ ಅದು ಬಾಧ ಮಾಡ್ತದೆ. ಕೆಂಪು ಬಣ್ಣದ ಮೇಲೆ ನೀವು ತ್ರಾಟಕ ಮಾಡಬೇಡಿ ಅಂತ ಶ್ರೀಗಳು ಸ್ಪಷ್ಟವಾಗಿ ಹೇಳ್ಯಾರ. ಅನೇಕ ಕಡೆ ಈ ಕೆಂಪು ದೀಪದ ಮೇಲೆ ತ್ರಾಟಕ ಮಾಡುವ ವ್ಯವಸ್ಥೆ ಇದೆ. ಅದು ಮನಸ್ಸಿಗೆ ಉಗ್ರತೆಯನ್ನು ಕೊಡ್ತೈತಿ, ಕೋಪಗಳನ್ನು ಕೊಡುವಂಥ ಬಣ್ಣ ಅದ್ರ ಮೇಲೆ ಮಾಡಬೇಕು. ಇದು ಕಣ್ಣಿಗೆ, ಮೆದುಳಿಗೆ ಮತ್ತು ನಮ್ಮ ನರಗಳಿಗೆ ಅತ್ಯಂತ ಅನುಕೂಲಕರವಾದ ಬಣ್ಣ ಅಂತ ಶ್ರೀಗಳು ಅಲ್ಲಿ ಸಾಕಷ್ಟು ತಮ್ಮ ಪ್ರವಚನದಲ್ಲಿ ಹೇಳ್ಯಾರ. ಇನ್ನು ಇವತ್ತಿನ ಇಲೆಕ್ಟ್ರಾನಿಕ್ ಇಡೀ ವ್ಯವಸ್ಥೆ ನಿಂತಿದ್ದು ಇಲೆಕ್ಟ್ರಾನಿಕ್. ಪ್ರತಿಯೊಂದು ನಮ್ಮ ಇವತ್ತಿನ ಅಡ್ವಾನ್ಸ್ಮೆಂಟ್ ಏನು ಸಂಶೋಧನೆಗಳು ಆಗ್ಯಾವ, ಅದು ವೈರ್ಲೆಸ್ ಇರಲಿ, ಕಾರ್ಡ್ಲೆಸ್ ಇರಲಿ, TV ಇರಲಿ, ಡಿಜಿಟಲ್ ಅಥವಾ ಮೊಬೈಲ್ ಯಾವುದೇ ತಂತ್ರಜ್ಞಾನದಲ್ಲಿ, ಸರ್ಜಿಕಲ್ ಆಪರೇಷನ್ಸ್ ಇರಲಿ, ಅವು ಏನೇ ಇದ್ರು ಇಲೆಕ್ಟ್ರಾನ್ ಅನ್ನೋದ್ರ ಮೇಲೆ ಇಡೀ ವ್ಯವಸ್ಥೆ ನಿಂತಿದೆ. ಈ ಇಲೆಕ್ಟ್ರಾನ್ಗಳ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು, ಈ ತತ್ವಗಳನ್ನು ಅಳವಡಿಸಿಕೊಂಡು ಇಷ್ಟಲಿಂಗವನ್ನು ಯಾವ ರೀತಿ ತಯಾರು ಮಾಡಿದಂದ್ರೆ ಟ್ರಾನ್ಸಿಸ್ಟರ್ ಅಂತ ಕರೀತಾರೆ. ಇಲೆಕ್ಟ್ರಾನಿಕ್ಗಳು ಅದರೊಳಗೆ ಎರಡು ಪ್ರಕಾರ, N and P. ಈ ಟ್ರಾನ್ಸಿಸ್ಟರ್ ತಯಾರು ಮಾಡುವ ವಿಧಾನದಿಂದಲೇ ಇಷ್ಟಲಿಂಗದ ತಯಾರಿ ಆಗಿದೆ. ಅಲ್ಲಿ ನಾವು ಡ್ಯೂಪಿಂಗ್ ಅಂತ ಕರಿತೀವಿ, ಅಂದರೆ ಆ್ಯಡಿಂಗ್ ಇಂಪ್ಯೂರಿಟೀಸ್ ಆರ್ ಕ್ರಿಯೇಟಿಂಗ್ ಹೋಲ್ಸ್. ಇಲ್ಲಿ 3 ಪ್ರಕಾರದ ವಾಹಕಗಳು ಸಿಗ್ತವೆ: ಅವಾಹಕಗಳು, ಅರೆವಾಹಕಗಳು ಮತ್ತು ವಾಹಕಗಳು. ವಿದ್ಯುತ್ ಪ್ರವಾಹಕ್ಕೆ ಅನುಕೂಲ ಮಾಡಿಕೊಡುವಂಥ ಪದಾರ್ಥಗಳು ಕಂಡಕ್ಟಿಂಗ್ ಮಟೀರಿಯಲ್ಸ್, ವಾಹಕಗಳು. ಯಾವುದು ಅದನ್ನು ವಿರೋಧ ಮಾಡ್ತಾವೆ ಅವು ಅವಾಹಕಗಳು. ಇವು ಎರಡರ ಮಧ್ಯದಲ್ಲಿ ಒಂದು ಕೆಟಗರಿ ಇದೆ, ಅರೆವಾಹಕಗಳು, ಸೆಮಿ ಕಂಡಕ್ಟರ್ಸ್ ಅಂತ. ಆ ಸೆಮಿ ಕಂಡಕ್ಟರ್ ಸಿದ್ಧಾಂತದ ಮೇಲೆ ನಮ್ಮ ಇಷ್ಟಲಿಂಗದ ತಯಾರಿ ಆಗಿದೆ. ಈ ಇಷ್ಟಲಿಂಗಗಳನ್ನು ನಾವು ಅಷ್ಟಬಂಧಕಗಳನ್ನು ಯೂಸ್ ಮಾಡ್ತೀವಿ. 8 ಪ್ರಕಾರದ ಸಾಮಗ್ರಿ, ಇವೆಲ್ಲ ಕೆಮಿಕಲ್ ಇಂಜಿನಿಯರಿಂಗ್ದಲ್ಲಿ ಬಂದಂಥ ವಸ್ತುಗಳು. ಅದರೊಳಗೆ ಫೆರಸ್ ಸಲ್ಫೇಟ್ ಇದೆ, ಫಿನಾಯಿಲ್ ಫಾರ್ಮಾಲ್ಡಿಹೈಡ್ ಇದೆ, ಇನ್ನು ರಾಡ, ಇವೆಲ್ಲ ನಾವು ಬಳಸ್ತೀವಿ. ಆ 8 ಅಷ್ಟಬಂಧಕಗಳನ್ನು ನಾವು ಬಳಸ್ತೀವಿ. ಇವೆಲ್ಲ ರಾಸಾಯನಿಕ ಧಾತುಗಳು. ಭಾರತೀಯ ಔಷಧ ಸಂಹಿತೆ, ಇಂಡಿಯನ್ ಪೆನಲ್ ಕೋಡ್, ನೀವು ಔಷಧ ಮೇಲೆ ನೋಡಿರಬೇಕು, USP, BP, IP ಅಂತ ಬರೆದಿರ್ತಾರೆ. ಅಂದರೆ ಯುನೈಟೆಡ್ ಸ್ಟೇಟ್ಸ್ ಫಾರ್ಮಾಕೋಪಿಯಾ, ಬ್ರಿಟಿಷ್ ಫಾರ್ಮಾಕೋಪಿಯಾ, ಇಂಡಿಯನ್ ಫಾರ್ಮಾಕೋಪಿಯಾ ಅಂತ. ಯಾವ ಸಮಿತಿಯ ಮೇಲಿಂದ ನಾವು ಈ ಔಷಧವನ್ನು ತಯಾರು ಮಾಡಿದಂತೆ ಅವ್ರು ಮೆನ್ಷನ್ ಮಾಡ್ತಾರೆ. IP ಅಂದರೆ ಇಂಡಿಯನ್ ಫಾರ್ಮಾಕೋಪಿಯಾ. ಅಲ್ಲಿ ಇವೆಲ್ಲ ಅಷ್ಟಬಂಧಕಗಳು ಆಯುರ್ವೇದಿಕ್ ಕೆಟಗರಿಯಲ್ಲಿ ಸಮಿತಿಯಲ್ಲಿ ಮೆನ್ಷನ್ ಆಗ್ಯಾವ ಇವತ್ತಿಗೆ. ಆದರೆ 12ನೇ ಶತಮಾನಗಳಲ್ಲಿ ಇವನ್ನೆಲ್ಲ ಆರಿಸಿಕೊಂಡು ಇಷ್ಟಲಿಂಗದ ಕಂತೆಗೆ ಬಳಸಿದ್ರು. ಇಷ್ಟಲಿಂಗದ ಬಾಡಿ ಈ ಕಚ್ಚಿದ್ದಾಗಲಿ ಅಥವಾ ಮಬ್ ಆಗಲಿ ಅದರ ಶೈನಿಂಗ್ ಕಡಿಮೆ ಆಗಬಾರ್ದು ಅನ್ನೋ ಒಂದಿದೆ. ಯಾಕಂದ್ರೆ ಇಲೆಕ್ಟ್ರಾನ್ಗಳ ಪ್ರವಾಹ ಎಷ್ಟು ಶೈನಿಂಗ್ ಇರ್ತದೋ ಅಲ್ಲಿ ಹೆಚ್ಚಿರ್ತದೆ. ಅದಕ್ಕೆ ನಾವು ತಿಳಿಬೇಕಾಗ್ತದೆ. ಲಿಂಗವನ್ನು ಪೂಜೆ ಮಾಡಿದ ಮೇಲೆ, ಲೌಕಿಕ ಪೂಜೆ ಆದಮೇಲೆ ಯಾವಾಗ ನಾವು ಶಿವಯೋಗ ಆರಂಭ ಮಾಡ್ತೀವಿ, ಅವಾಗ ಲಿಂಗವನ್ನು ತೀಡಿ ಅದರ ಶೈನಿಂಗ್ ಸರ್ಫೇಸ್ ಹೆಚ್ಚಾಗಿರಬೇಕು. ಇಲ್ಲಿ ಅವರು ಟ್ರಾನ್ಸಿಸ್ಟರ್ ಅಂತೇಳಿ ಏನು ಮಾಡಿದ್ರು ಅದನ್ನೇ ನಮ್ಮ ಇಷ್ಟಲಿಂಗದ ತಯಾರಿಕೆಯಲ್ಲಿ ಆ ತಂತ್ರಜ್ಞಾನವನ್ನು ಬಳಸಿದ್ರು. ಇನ್ನು ವಿದ್ಯುತ್ ಚಲನೆಯನ್ನು ನೋಡಿದ್ರೆ 2-3 ಅಲ್ಲಿ ನಿಯಮಗಳು ಬರ್ತವೆ. 2 ನಿಯಮಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ಸ್ಥಾವರ ವಿದ್ಯುತ್ ನಿಯಮಗಳು, ಇನ್ನೊಂದು ಜಂಗಮ ವಿದ್ಯುತ್ ನಿಯಮಗಳು. ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಡೈನಾಮಿಕ್ ಎಲೆಕ್ಟ್ರಿಸಿಟಿ ಆರ್ ಕರೆಂಟ್ ಇಲೆಕ್ಟ್ರಾನ್ಸ್. ಪ್ರವಾಹಿ ವಿದ್ಯುತ್ಗಳು ಮತ್ತು ಸ್ಟ್ಯಾಟಿಕ್ ವಿದ್ಯುತ್ಗಳು. ಇದನ್ನು ಶರಣರು ಯಾವ ರೀತಿ ಹೇಳಿದ್ರು ಅಂತಂದ್ರೆ ಅತ್ಯಂತ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಂಥ ವಚನ ಇದು. ಸ್ಥಾವರ ಕಳೆಯುವುದು ಜಂಗಮ ಕಳೆಯಿಲ್ಲ ಅಂತ ಹೇಳಿ. ಏನಿದ್ರ ಅರ್ಥ ಅಂದ್ರೆ ಒಂದು ವಚನಕ್ಕೆ 3 ಪದರಿನ ಅರ್ಥ ಇದೆ. ಮೇಲ್ಪದರು, ಮಧ್ಯ ಪದರು, ಕೊನೆಯ ಪದರು ಅಥವಾ ಅಂತರ ಪದರು. ಮೇಲ್ನೋಟಕ್ಕೆ ನಮಗೆ ಸಾಮಾಜಿಕ ವಿಷಯಗಳು ಕಂಡು ಬರ್ತಾವ. 2ನೇ ಹಂತಕ್ಕೆ ಸಾಧನೆಯ ಮಾರ್ಗಗಳು ಕಂಡು ಬರ್ತಾವ. 3ನೇ ಹಂತಕ್ಕೆ ಆಧ್ಯಾತ್ಮಿಕ ವಿಷಯಗಳು ಅಥವಾ ಯೋಗ ಸಾಧನೆ ವಿಚಾರಗಳು ಕಂಡು ಬರ್ತವೆ. ನಾವು 3ನೇ ಹಂತದಲ್ಲಿ ನೋಡಿದಾಗ ಸ್ಥಾವರ ಕಳೆಯುವಂತೂ ಜಂಗಮ ಕಳೆಯಿಲ್ಲ ಅಂತ ಅಂದ್ರೆ ಸ್ಟ್ಯಾಟಿಕ್ ಎಲೆಕ್ಟ್ರಾನ್ಸ್ ಅವು ಡಿಕೆ ಆಗಿ ಹೋಗ್ತಾವ, ಲೋಪ್ ಆಗಿ ಹೋಗ್ತಾವ, ಸ್ಟೋರಿ ಹೋಗ್ತಾವ, ಅಳಿವುಂಟು. ಆದ್ರೆ ಜಂಗಮ ಕಳೆಯಿಲ್ಲ ಅಂತಂದ್ರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಅವುಗಳಿಗೆ ಸಾವಿಲ್ಲ, ಅವುಗಳಿಗೆ ಕೊನೆ ಇಲ್ಲ. ಇದನ್ನು ನಾವು ಆ ರೀತಿ ಹೇಳಿದ್ವಿ.
ಅಂದ್ರೆ ಆ ವಚನಗಳನ್ನು ನಾವು ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಇವತ್ತಿಗೂ ಸಾಧ್ಯ ಆಗಿಲ್ಲ. ಅದರಲ್ಲಿಯೂ ಬೆಳಗಿನ ವಚನಗಳು ಭಾಳ ಕಷ್ಟ. ಅವುಗಳನ್ನು ಇವತ್ತಿನ ವಿಜ್ಞಾನಕ್ಕೂ ಅವತ್ತಿನ ಕನ್ನಡಕ್ಕೂ ತುಲನೆ ಮಾಡಿಕೊಂಡು ನಮಗ ಮತ್ತು ಕನ್ನಡ ಭಾಷೆಗೆ ಒಂದು ಗಲ್ಫ್ ಕ್ರಿಯೇಟ್ ಆಗಿದೆ, ಒಂದು ಕಂದಕ ಕ್ರಿಯೇಟ್ ಆಗಿದೆ. ಹೀಗಾಗಿ ನಾವು ನಮ್ಮ ಭಾಷೆಯಿಂದ ವಿಚಲಿತ ಆಗ್ಯವೋ ಅಥವಾ ನಾವು ಹೊಟ್ಟೆಪಾಡಿಗಾಗಿ ಬೇರೆ ಭಾಷೆಯನ್ನು ಅವಲಂಬನೆ ಮಾಡಿರೋದ್ರಿಂದ ವಚನ ಸಾಹಿತ್ಯ ಎಷ್ಟು ಸಿಕ್ಕೈತಿ 10%, 20%, ಅದರಲ್ಲೇ 10-20% ಸದ್ಯಕ್ಕೆ ನಾವು ಸರಿಯಾಗಿ ಇಂಟರ್ಪ್ರಿಟೇಷನ್ ಮಾಡಿಲ್ಲ. ಇದು ನೀವು ನಮ್ಮ ಸಂಸ್ಥೆಯವರು ನೀವು ಕೂಡಿ ಮಾಡಬೇಕಂತ ಒಂದು ಜವಾಬ್ದಾರಿ ನಾವು ಹೋಗಲೇ ಬಿಡಿ, ನಮ್ಮ ಮೇಲೆ ಈ ಜವಾಬ್ದಾರಿ ಇದೆ. ಇಲ್ಲಿ ಕರೆಂಟದ ಕೆಲವು ನಿಯಮಗಳನ್ನು ನೋಡಿದ್ರೆ ಹಿಂದಕ್ಕೆ ನಾವು ಹೇಳಿದ್ದೆ ಲಾಸ್ಟ್ ಟೈಮ್ ಫ್ಯಾರಡೇಸ್ ನಿಯಮಗಳನ್ನು. ಫ್ಯಾರಡೇ 3 ನಿಯಮಗಳನ್ನು ಕೊಟ್ಟರು. ಒಂದು, ವಿದ್ಯುತ್ತನ್ನು ಯಾವ ರೀತಿ ನಾವು ನಿರ್ಮಾಣ ಮಾಡಬಹುದು ಅನ್ನಲಿಕ್ಕೆ 3 ವಿಧಾನಗಳನ್ನು ಕೊಟ್ಟರು. ಅವು ಫ್ರಿಕ್ಷನ್, ಕಾಂಟ್ಯಾಕ್ಟ್ ಆ್ಯಂಡ್ ಇಂಡಕ್ಷನ್ ಅಂತ. ನೀವು ಇಂಡಕ್ಷನ್ ಮೋಟರ್ ಏನು ನಾವು ಅಂತೇಳಿ ಆ ಇಂಡಕ್ಷನ್, ಇದನ್ನು ಕನ್ನಡದಲ್ಲಿ ಘರ್ಷಣೆ, ಸ್ಪರ್ಶನೆ, ಪ್ರೇರಣೆ ಅಂತ ಕರೆದು. ನಾವು ಯಾವಾಗ ಶಿವಯೋಗವನ್ನು ಆರಂಭ ಮಾಡ್ತೇವೆ ಆ ದೀಪವನ್ನು ನಾವು ಎಡಭುಜದ ಹಿಂಬದಿಗೆ ಇಡಬೇಕು. ಅದರ ಪ್ರತಿಬಿಂಬ ಎಡಗೈ ಇಷ್ಟಲಿಂಗದ ಮೇಲೆ ಬೀಳಬೇಕು. ಅದನ್ನು ನಾವು ತ್ರಾಟಕ ಮಾಡಬೇಕು. ಈ ಹಂತಕ್ಕೆ ಬಂದಾಗ ಅದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ, ನೂಲಿನ ಬಟ್ಟೆಗೆ ಅಥವಾ ಉಣ್ಣೆ ಬಟ್ಟೆಗೆ ಇಷ್ಟಲಿಂಗವನ್ನು ಒಂದೇ ದಿಕ್ಕಿಗೆ ತೀಡ್ತೇವೆ. ಈ ತೀಡುವಳಿಕೆ ಫ್ರಿಕ್ಷನ್, ಘರ್ಷಣೆ, ಇಲ್ಲಿ ವಿದ್ಯುತ್ಗಳ ಪ್ರವಾಹ ಆರಂಭ ಆಯಿತು. ಎರಡನೇದು, ಎಡಹಸ್ತದಲ್ಲಿ ಅದನ್ನು ಇಡ್ತೇವೆ, ಇದು ಕಾಂಟ್ಯಾಕ್ಟ್. ಫ್ಯಾರಡೆ ಅವರ 2ನೇ ನಿಯಮ ಶುರುವಾಯಿತು. 3ನೇದು, ಈ 10 ಇಂಚು ಅಂತರದಲ್ಲಿ ಆ ಬಿಂಬವನ್ನು ನಾವು ತ್ರಾಟಕ ಮಾಡಿ ನೋಡ್ತೇವೆ. ಆ 10 ಇಂಚು ಸಿಗಬೇಕಾದ್ರೆ ಇಷ್ಟು ಅಳತೆಯನ್ನು ನಾವು ತಗೋಬೇಕು. ಇದು ಇಂಡಕ್ಷನ್, ಪ್ರೇರಣೆ. ಈ 3 ನಿಯಮಗಳು ನಾವು ಶಿವಯೋಗದಲ್ಲಿ ಈಗಾಗಲೇ ಅಳವಡಿಸಲ್ಪಟ್ಟಿವೆ. ಇದನ್ನು ಮುಂದಿನ ಸಾರಿ ಹೇಳಿದೆ. ಈ 10 ಇಂಚು ಎಲ್ಲಿಂದ ಬಂದರೂ ಪ್ರಶ್ನೆ ಬರಬೇಕು. ಯಾಕೆ 11 ಇಂಚ್ ಅಲ್ಲ, ಯಾಕೆ 9 ಇಂಚ್ ಅಲ್ಲ? ನಾವು ಭೌತಶಾಸ್ತ್ರದಲ್ಲಿ 8ನೇ ತನಕ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನೋಡೇವಿ. ಟು ಗೆಟ್ ಅ ರಿಯಲ್ ಇಮೇಜ್, ಆಪ್ಟಿಕ್ಸ್ ಕೊಡು, ಟು ಗೆಟ್ ಅ ರಿಯಲ್ ಇಮೇಜ್ ಆಬ್ಜೆಕ್ಟ್ ಶುಡ್ ಬಿ ಆಟ್ ಅ ಫೋಕಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. F = ಫೋಕಲ್ ಡಿಸ್ಟೆನ್ಸ್. ಫಿಸಿಕ್ಸ್ಗಳನ್ನ ಕಲ್ತೀವಿ. ಈ ಫೋಕಲ್ ಡಿಸ್ಟೆನ್ಸ್ ಏನಂತಂದ್ರೆ ನಾವೇನು 10 ಇಂಚ್ ಅಂತರ ತಗೋತೀವಿ, ಆ 10 ಇಂಚ್ ಅಂತರವೇ ನಮ್ಮ ಶರೀರಕ್ಕೆ, ನಮ್ಮ ಕಣ್ಣು, ನಮ್ಮ ಮೆದುಳಿಗೆ ಅದು ಫೋಕಲ್ ಡಿಸ್ಟೆನ್ಸ್ ಅನ್ನು ಒದಗಿಸ್ತದೆ. ಈ ಫೋಕಲ್ ಡಿಸ್ಟೆನ್ಸ್ ಮೇಲೆ ಇಷ್ಟಲಿಂದ ನಾವು ಇಟ್ಟು ತ್ರಾಟಕ ಮಾಡಿದಾಗ ನಮ್ಮ ಕಣ್ಣಿನ ಕೃಷ್ಣ ಮಸೂರದ ಮುಖಾಂತರ ಹಾದು ಹೋಗುವ ಕಿರಣಗಳು ರೆಟಿನಾದ ಮೇಲೆ ಒಳಗಡೆ ಬಿದ್ದು ಅಲ್ಲಿಂದ ಆಪ್ಟಿಕ್ ನರ್ವ್ಗಳು ಅವುಗಳನ್ನು ಮೆದುಳಿಗೆ ಸಾಗಿಸಬೇಕಂತ ಏನು ಒಂದು ಎಲೆಕ್ಟ್ರಾನಿಕ್ ಪ್ರವಾಹ ಇರಬೇಕು. ಅದು ಈ 3 ರೀತಿಯಲ್ಲಿ ನಮಗೆ ಒದಗಿಸಿಕೊಡ್ತೇವೆ. ಇನ್ನು ನಾವು ಇಷ್ಟಲಿಂಗ ನೋಡಿದ್ರೆ ಅದು ಒಂದು ಕೆಮಿಕಲ್ ಬ್ಯಾಟ್ರಿ ಥರ ನಾವು ಅದನ್ನು ವ್ಯಾಖ್ಯಾನ ಮಾಡ್ಬೋದು. ಶಿವಯೋಗದಲ್ಲಿ ಋಣಧಾತು ಅಥವಾ ನೆಗೆಟಿವ್ ಅಥವಾ ಇಲೆಕ್ಟ್ರಾನ್ಗಳ ಒಂದು ಪರಿಣಾಮ ಯಾವ ರೀತಿ ಇದೆ ಅಂದ್ರೆ 1890ರಲ್ಲಿ J.J. ಥಾಮ್ಸನ್ ಅನ್ನುವಂಥ ಒಬ್ಬ ವಿಜ್ಞಾನಿ 1890ರ ಸುಮಾರಿಗೆ ಒಂದು ಪ್ರಸಿದ್ಧವಾದಂಥ ಸಂಶೋಧನೆ ಮಾಡಿದ. ಅದಕ್ಕೆ ಒಂದು ನೊಬೆಲ್ ಪ್ರೈಸ್ ಸಿಕ್ತು. ಶರಣರಿಗೆ ಯಾರಿಗೂ ಯಾವುದೇ ಪುರಸ್ಕಾರ ಪ್ರಶಸ್ತಿ ಇವತ್ತಿಗೂ ಸಿಕ್ಕಿಲ್ಲ. ಅವೇನು ಮಾಡಿದಂದ್ರೆ ಕ್ಯಾಥೋಡ್ ರೇ ಟ್ಯೂಬ್ ಅದನ್ನು ತಯಾರು ಮಾಡಿದ. ಒಂದು ಗ್ಲಾಸಿನ ನಳಿಗೆ, ಅದರೊಳಗೆ 2 ಫಲಕಗಳು, ಅವುಗಳ ನಡುವೆ ರಿಸ್ಟ್ರಿಕ್ಟೆಡ್ ವ್ಯಾಕ್ಯೂಮ್ ಇಟ್ಟ. ಅವು 2 ನಡುಬರ್ಕ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಮಾಡಿದಾಗ ಒಂದು ಫಲಕದಿಂದ ಮತ್ತೊಂದು ಫಲಕಕ್ಕೆ ಒಂದು ಪ್ರವಾಹ ಕಂಡು ಬಂತು. ಆ ಪ್ರವಾಹಗಳ ಕಣಗಳಿಗೆ ಇಲೆಕ್ಟ್ರಾನ್ ಅಂತ ಅವ್ರ ಹೆಸರಿಟ್ಟರು ಥಾಮ್ಸನ್. ಅದಕ್ಕೆ 4 ಪ್ರಾಪರ್ಟಿಗಳನ್ನು ಅವರು ಹೇಳಿದರು, ಅದರ ಗುಣಗಳು ಅಥವಾ ಸ್ವಭಾವಗಳು ಏನಂದ್ರೆ, ಒಂದು, ಅದು ನೆಗೆಟಿವ್ ಫಲಕದಿಂದ ಪಾಸಿಟಿವ್ ಫಲಕಕ್ಕೆ ಪ್ರವಾಹ ಮಾಡ್ತೈತಿ. ಎರಡನೇದು, ಅವುಗಳಿಗೆ ಫೀಲ್ಡ್ ಕೊಟ್ಟರೆ, ಇಲೆಕ್ಟ್ರಿಕಲ್ ಫೀಲ್ಡ್ ಕೊಟ್ಟರೆ ಅವು ಪಾಸಿಟಿವ್ ಫೀಲ್ಡ್ದಿಂದ ವಿಚಲಿತವಾಗ್ತವೆ. ಇದರರ್ಥ ಅವು ನೆಗೆಟಿವ್ ಚಾರ್ಜ್ ಹೊಂದಿವೆ. 3ನೇದು, ಅವಕ್ಕೆ ಫ್ಲೂರೋಸೆನ್ಸ್ ಇದೆ, ಅಂದ್ರೆ ಪ್ರಭೆಯನ್ನು ಅಥವಾ ಪ್ರಕಾಶವನ್ನು ಬೀರ್ತವೆ. 4ನೇದು, ಅದಕ್ಕೆ ಅವುಗಳಿಗೆ ಆ ಪ್ರವಾಹಕ್ಕೆ ಶಕ್ತಿ ಇದೆ. ಅವಕ್ಕೊಂದು ಗಾಳಿ ಇಟ್ಟರೆ ಆ ಪ್ರವಾಹದಲ್ಲಿ ಆ ಗಾಳಿ ತಿರುಗಾಸೋದು ಮಾಡ್ತೇವೆ. ಇದು ನಾವು 8ನೇ 9ನೇ ಕಲ್ತೇವೆ. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ನಲ್ಲಿ ಕಲ್ತೇವೆ. ಈ 4 ಇಲೆಕ್ಟ್ರಾನ್ಗಳ ಸ್ವಭಾವಗಳನ್ನು ಶರಣರು ತಮ್ಮ ವಚನಗಳಲ್ಲಿ ಯಾವ ರೀತಿ ವರ್ಣನೆ ಮಾಡ್ಯಾರ ಕನ್ನಡದಲ್ಲಿ ಜಗದಗಲ ನಿಗೆಯಲ್ಲ, ಮುಗಿಲಗಲ ನಿಗೆಯಲ್ಲ, ನಿಮ್ಮಗಲ ಪಾತಾಳದಿಂದ ತಕ್ಕ ಅಗಮ್ಯ. ಇಲ್ಲಿ 4 ಕ್ಯಾರೆಕ್ಟರ್ಗಳನ್ನು ಹೇಳ್ತಾರೆ ನೋಡ್ರಿ. ಅಗಮ್ಯ, ಅಪ್ರಮಾಣ, ಅಗೋಚರ, ಅಪ್ರತಿಮ ಲಿಂಗವೇ. ಈ ಇಲೆಕ್ಟ್ರಾನ್ಗಳ ಆ ಸ್ವಭಾವವನ್ನು 1890ರಲ್ಲಿ ಕಂಡುಹಿಡಿದಿದ್ದು 12ನೇ ಶತಮಾನದಲ್ಲಿ ಬಸವಣ್ಣನವರು ಅದನ್ನು ವರ್ಣನೆ ಮಾಡಿದರು ಕನ್ನಡದಲ್ಲಿ.
ಅದನ್ನು ನಾವು ಇವತ್ತಿನ ಇಂಗ್ಲೀಷ್ ಈ ತಂತ್ರಜ್ಞಾನಕ್ಕೆ ತಂದು ತುಲನೆ ಮಾಡಿ ನೋಡಿದಾಗ ಇದು ನಮಗೆ ಅರ್ಥ ಆಗ್ತದೆ. ಇಲ್ಲಿ ಅಗಮ್ಯ ಅಂದ್ರೆ ಅನ್ಡಿಸ್ಟ್ರಾಕ್ಟೆಡ್, ಅಪ್ರಮಾಣ ಅಂದ್ರೆ ಫ್ಲೋರೋಸೆಂಟ್, ಅಗೋಚರ ಇನ್ವಿಸಿಬಲ್, ಅಪ್ರತಿಮ ಅಂದ್ರೆ ಅವ್ರಿಗೆ ಬಲ ಇದೆ, ಶಕ್ತಿ ಇದೆ, ಗಾಳಿ ತರುತ್ತೈತಿ. ಅಂದ್ರೆ 12ನೇ ಶತಮಾನದ ಒಂದು ವಚನ, ಕೇವಲ ಒಂದು ವಚನವನ್ನು ತಗೊಂಡ್ರೆ ಈ ಕ್ಯಾಥೋಡ್ ರೇ ಟ್ಯೂಬ್ ಏನಿದೆ ಥಾಮ್ಸನ್ ಅವರು ಕಂಡುಹಿಡಿದನ್ನು ಬಸವಣ್ಣನವರು ಪ್ರಯೋಗಾಲಯದಲ್ಲಿ ಮಾಡದೆ ಇಷ್ಟಲಿಂಗವನ್ನೇ ಕ್ಯಾಥೋಡ್ ರೇ ಟ್ಯೂಬ್ ಮಾಡಿ ಶರೀರದ ಅಂತರಂಗದಲ್ಲಿ ಇವುಗಳನ್ನು ಯಾವ ರೀತಿ ಪ್ರವಾಹ ನಿಯಂತ್ರಣ ಮಾಡಬೇಕು, ನಮಗ ಅಂತ ಶಕ್ತಿ ಸಾಮರ್ಥ್ಯಗಳು ಬಂದ್ರೆ 3ನೇ ಕಣ್ಣು ತೆಗೀಲಿ, ಪೀನಿಯಲ್ ಗ್ರಂಥಿ ಜಾಗೃತಿ ಆಗಲಿ, ಇದರಿಂದ ನಾವು ಸಮಾಜಕ್ಕೆ ಏನು ಸೇವಾ ಮಾಡ್ಬೋದು ಅನ್ನುವಂಥದ್ದನ್ನು ಅವರು ಅವಾಗ ನಮ್ಗೆ ಡಿಸೈನ್ ಮಾಡಿಕೊಟ್ಟಾರೆ. ಈ ಇಷ್ಟಲಿಂಗವೇ ಕ್ಯಾಥೋಡ್ ರೇ ಟ್ಯೂಬ್. ಶರಣರು 3 ಸೃಷ್ಟಿಗಳನ್ನು ಹೇಳಿದರು. ಒಂದು ಬಹಿರ್ ಸೃಷ್ಟಿ, ಮತ್ತೊಂದು ಅಂತರಂಗದ ಸೃಷ್ಟಿ, ಇನ್ನೊಂದು ಮಧ್ಯ ಸೃಷ್ಟಿ. ಅಥವಾ ಕಣ್ಣುಗಳನ್ನು ನೋಡಿದರೆ ಹೊರಗಿನ ಕಣ್ಣು, ಅಂತರಂಗದ ಕಣ್ಣು, ನಡುವಿನ ಕಣ್ಣು ಅಂತೇಳಿ ಅವರು ಮಾಡಿದ್ರು. ಅವ್ರು ಮಾರ್ಮಿಕವಾಗಿ ಎಷ್ಟೊಂದು ಸುಂದರವಾದಂಥ ಶಬ್ದವನ್ನು ಕೊಟ್ಟರು. ಅಂದ್ರೆ ಹೊರಗಿನ ಸೃಷ್ಟಿಗೆ ಸೃಷ್ಟಿ ಅಂತಂದ್ರು, ಅದು ಬ್ರಹ್ಮಾಂಡ. ಅಂತರಂಗದ ಸೃಷ್ಟಿಗೆ ಅವರು ದೃಷ್ಟಿ ಅಂತ ಕರೆದರು. ನಡವರ್ಗಿನ ಈ ನಡುಮಧ್ಯದ ಸೃಷ್ಟಿಯನ್ನು ಅವರು ಇಷ್ಟಿ ಅಂತ ಕರೆದರು. ಸೃಷ್ಟಿ, ದೃಷ್ಟಿ ಮತ್ತು ಇಷ್ಟಿ ಇವುಗಳನ್ನು ಸಮನ್ವಯತೆಯನ್ನು ಮಾಡಿದಾಗ ನಮಗೆ ಶಿವಯೋಗದ ಸಾಧನೆ ಬರಬೇಕು. ಇಲ್ಲಿ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೆಲ್ಲವೂ ನಮ್ಮ ಪಿಂಡಾಂಡದಲ್ಲಿ ಇದೆ ಅನ್ನೋದು ಶರಣರ ಅಭಿಪ್ರಾಯ. ಅವರು ಬ್ರಹ್ಮಾಂಡದ ಮೇಲೆ ಹೆಚ್ಚು ಒತ್ತಡ ಒಲವು ಇದ್ದದ್ದು ನಮಗೆ ಕಂಡು ಬರಂಗಿಲ್ಲ. ಅಲ್ಲೂ ಸೂರ್ಯಚಂದ್ರಗಳದಾರ, ನಮ್ಮಲ್ಲೂ ಒಳಗಡೆ ಸೂರ್ಯಚಂದ್ರಗಳು ಅದಾರ, ಅಲ್ಲೂ ರಾಹು ಕೇತುಗಳದಾವ, ನಮ್ಮಲ್ಲಿನೂ ಅದಾರ. ಆ ಗ್ರಹಗಳನ್ನು ಬೆನ್ನತ್ತುದು, ನಕ್ಷತ್ರ ಬೆನ್ನತ್ತುದು, ಇವು ಕಾಲಗಳನ್ನು ಬೆನ್ನತ್ತುದು ಬ್ಯಾಡ್ ಅಂತ ಯಾಕೆ ಶರಣರು ಹೇಳಿದ್ರಂದ್ರೆ ನಮ್ಮ ಕೈಲಿ ಇರುವುದನ್ನು ನಾವು ಸಾಧನೆ ಮಾಡಬೇಕು ಹೊರತು 1-2%, 10% ಇರುವಂಥ ಈ ವಿಕಿರಣಗಳ ಬೆನ್ನತ್ತಿ ಹೋಗಿ ನಾವು ಅದರ ಬೆನ್ನತ್ತಿ ಹೋಗೋದು ಬೇಡ. ನಮ್ಮಲ್ಲೇನೆ ಅದನ್ನು ನಿಯಂತ್ರಣ ಮಾಡುವ ಶಕ್ತಿ ಇದೆ ಅನ್ನುವಂಥ ಒಂದು ಜಾಗೃತಿಯನ್ನು ಈ ಶಿವಯೋಗ ಸಾಧನೆಯಲ್ಲಿ ಶರಣರು ಅಳವಡಿಸಿಕೊಂಡರು. ಮತ್ತೊಂದು ವಚನ, ಬಹಳ ಪ್ರಸಿದ್ಧವಾದಂಥ ವಚನ ಅಂದ್ರೆ ಇಲೆಕ್ಟ್ರಾನ್ಗಳ ಸ್ವಭಾವವನ್ನು ವರ್ಣನೆ ಮಾಡುವಂಥದ್ದು, ಅದರ ಪರಿಣಾಮವನ್ನು, ಇಫೆಕ್ಟನ್ನು ವರ್ಣನೆ ಮಾಡುವಂಥ ವಚನ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಚುಳುಕು ಯಾಕಾಗಬೇಕಂದ್ರೆ ಫ್ಲೋರೆಸೆನ್ಸ್, ಅದು ಮಿಕ್ಸ್ಡ್ ಅದ. ಅಂದ್ರೆ ಕೈಯ ಕರಿದು ಬಿಳಿದು ಮಾಡಿ ಅಂದಾಗ ನಾವು ಯಾವಾಗ ಆ ಹಂತದ ಸಾಧನೆಯನ್ನು ಮಾಡ್ತೀವಿ ಆವಾಗ ಕರಿ ಬಣ್ಣದ ಇಷ್ಟಲಿಂಗ ನಮಗೆ ಕಾಣದೆ ಒಂದು ಜ್ಯೋತಿ ಮಾತ್ರ ಕಾಣ್ತದೆ. ಆ ಮಟ್ಟದ ಸಾಧನೆಯನ್ನು ನಾವು ಮಾಡಿದಾಗ ಬಹುಶಃ ಇಷ್ಟೊಂದು ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಇದೆ. ಇಷ್ಟಲಿಂಗದ ಬಗ್ಗೆ ಮತ್ತೊಂದು ಸಿದ್ಧಾಂತ, ಇವತ್ತಿನ ತಾಂತ್ರಿಕ ಸಿದ್ಧಾಂತವನ್ನು ನೋಡಿದ್ರೆ ಪೀಜೋ ಇಲೆಕ್ಟ್ರಿಕ್ ಕ್ರಿಸ್ಟಲ್ಸ್ ಅಂತಲ್ಲ, ಕ್ವಾರ್ಜ್ ಅನ್ನೋದು ನೀವು ಕೇಳಿರ್ಬೇಕು. ಇದಕ್ಕೊಂದು ಗಡಿಯಾರ ಕಂಪನಿಯವರು ಕ್ವಾರ್ಜ್ ಅಂತ ಕರಿತಿದ್ರು, ಒಂದು ಹೆಸರಿಟ್ಟರು ಅಷ್ಟೇ, ಕ್ವಾರ್ಜ್. ಪೀಜೋ ಇಲೆಕ್ಟ್ರಿಕ್ ಕ್ರಿಸ್ಟಲ್ಸ್ ಅಂತ ಹೇಳ್ತಾರೆ. ಅವು ಷಟ್ಕೋನ ಆಕೃತಿ ಒಳಗಿರ್ತಾವೆ. ಒಂದು ಶೃಂಗಗಳಿಗೆ ನೀವು ಒಂದು ಪ್ರಕಾರದ ಎನರ್ಜಿಯನ್ನು ಕೊಟ್ಟರೆ, ಶಕ್ತಿಯ ಒಂದು ರೂಪವನ್ನು ಕೊಟ್ಟರೆ, ಉಳಿದ 2 ಮುಖಗಳಿಂದ ಶಕ್ತಿಯ ಮತ್ತೊಂದು ಸ್ವರೂಪ ಬರುವಂಥದ್ದು. ನೀವು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟರೆ ಧ್ವನಿ ತರಂಗಗಳು ಹೊರಬರ್ತವೆ. ಧ್ವನಿ ತರಂಗಗಳನ್ನು ಕೊಟ್ಟರೆ ಹೀಟ್ ಉತ್ಪತ್ತಿ ಆಗ್ತದೆ. ಈ ರೀತಿಯ ಕ್ರಿಸ್ಟಲ್ಗಳು, ಮಾಡಿಫೈಡ್ ಕ್ರಿಸ್ಟಲ್ಗಳು ಇದ್ದಾವೆ. ಇಷ್ಟಲಿಂಗ ಸಹಿತ ಇಂತಹ ಒಂದು ಪೀಜೋ ಎಲೆಕ್ಟ್ರಿಕ್ ಕ್ರಿಸ್ಟಲ್. ಇದು 3 ರೀತಿಯ ಶಕ್ತಿಯನ್ನು ಬಳಸ್ಕೊತೈತೆ. ಇಂದು ಹೇಳಿದೆ, ನಮ್ಮಲ್ಲಿ ನಾದ ಬಿಂದು ಕಲೆ ಅಂತ ಹೇಳಿದ. ಇಷ್ಟಲಿಂಗ ಪೂಜೆಯಲ್ಲೂ ಅವನ್ನ ಅಳವಡಿಸ್ಕೊಂಡ ನಾದ ಬಿಂದು ಕಲೆ. ಇವೆಲ್ಲ ನಾವು ಫಿಸಿಕ್ಸಲ್ಲಿ ಕಲಿತಂಥ ಲೈಟ್ ಎನರ್ಜಿ, ಹೀಟ್ ಎನರ್ಜಿ ಆ್ಯಂಡ್ ಸೌಂಡ್ ಎನರ್ಜಿ. ನಮ್ಮಲ್ಲಿ ಈ 3ನ್ನು ಅಳವಡಿಸಿಕೊಂಡ ಈ ಸಾಧನೆಯನ್ನು ನಮ್ಮ ಕೊಟ್ಟಾರ ಶರಣರು. ಈಗ ನಮ್ಮಲ್ಲಿ ಈ 3ರ ಅಳವಡಿಕೆ ಅಷ್ಟೇ ಅಲ್ಲ, ಒಂದು ವಿಶೇಷವಾದಂಥ ಸಂಬಂಧ ಇದೆ. ಕಣ್ಣಿನ ಮೇಲೆ ಸಂಯಮ ಮಾಡಿ ಶಿವಯೋಗ ಸಾಧನೆ ಮಾಡಿದವರು ಕಾಲಾನಂತರ ಲಿಂಗಾಯತ. ಕಣ್ಣಿನ ಮೇಲೆ ಸಾಧನೆ ಮಾಡಿದವರು, ನಾಸಿಕದ ಮೇಲೆ ಸಾಧನೆ ಮಾಡಿದವರು ಅಂದ್ರೆ ಹಠಯೋಗ ಮತ್ತು ರಾಜಯೋಗ ಮಾಡಿದವರು ಕಾಲಕ್ರಮೇಣ ನಾಥಪಂಥೀಯರಾದರು. ನಾಲಿಗೆ ಅಥವಾ ಧ್ವನಿಪೆಟ್ಟಿಗೆಯ ಮೇಲೆ ಸಾಧನೆ ಮಾಡಿದವರು ಮಂತ್ರಯೋಗ ಮಾಡಿ ವೈದಿಕರು ಅಥವಾ ಬ್ರಾಹ್ಮಣರು ಆದರು.
ಕಿವಿಗಳ ಮೇಲೆ ಸಾಧನೆ ಮಾಡಿದ್ರು. ಅಂದರೆ ಋಷಿಮುನಿಗಳ ಮಾತುಗಳನ್ನು ಮನನ ಮಾಡಿ ಶ್ರವಣ ಮಾಡಿ ಅದರ ಮೇಲೆ ಸಂಯಮ ಮಾಡಿ ಸಾಧನೆ ಮಾಡಿದವರು ಲಯಯೋಗಿಗಳು, ಅಥವಾ ಮುಂದೆ ಕ್ರಮೇಣವಾಗಿ ಸವಣರು ಅಥವಾ ಜೈನರು ಆದರು. ಈಗ ನಮ್ಮಲ್ಲಿ ಕಣ್ಣಿಗೆ ಅಂತ ಮಹತ್ವವನ್ನು ಯಾಕೆ ಕೊಟ್ಟರು? ನಮ್ಮ ಪಂಚೇಂದ್ರಿಯಗಳಲ್ಲಿ ಮೇಲ್ಮಟ್ಟದಲ್ಲಿ ಮೊದಲ ಇದ್ದಂಥ ಅವಯವ ಅಂದ್ರೆ ಪಂಚೇಂದ್ರಿಯದಲ್ಲಿ ಒಂದು ಅದು ಕಣ್ಣು. ಈ ಕಣ್ಣನ್ನು ಹಿಡಿದುಕೊಂಡು ನಾವು ಸಾಧನೆ ಮಾಡಿದಾಗ ಉಳಿದ ಎಲ್ಲ ಯೋಗಗಳು ಅದರಲ್ಲಿ ಅಳವಡಿಕೊಂಡು ಇರ್ತಾವೆ. ಶ್ವಾಸೋಚ್ಛ್ವಾಸದಲ್ಲಿ ನಾವು ಗುರುಮುರಿಗೆ ಹಾಕೋದು ಅವಶ್ಯಕತೆ ಇಲ್ಲ. ಕುಂಭಕ ಬೇಡ, ಮೂರ್ಛಾ ಪ್ರಾಣಾಯಾಮ ಬೇಡ, ಬೇರೆ ಯಾವುದೂ ಬೇಡ, ಆಸನಗಳ ಸಹಿತ ಬೇಡ. ಈ ದೃಷ್ಟಿ ಏನಿದೆ ಕಣ್ಣಿನಲ್ಲಿ, ನಮ್ಮ ಮೂಗು ಮತ್ತು ಕಣ್ಣಿನ ನಡುವೆ ಒಂದು ತಂತು ಇದೆ, ಒಂದು ನೆಸೋ ಸಿಲಿಯರಿ ಫಿಲಾಮೆಂಟ್ ಅಂತ ಹೇಳಿ. ಆ ಎರಡರ ಕನೆಕ್ಟಿಂಗ್ ಫಿಲಮೆಂಟ್ ಮೇಲೆ ನಾವು ಕಣ್ಣಿನ ದೃಷ್ಟಿ ನಿಗಾ ಮಾಡಿದ್ವಿ ಅಂದ್ರೆ 10 ಮತ್ತು 12 ಇಂಚುಗಳ ದೂರದಲ್ಲಿ ಒಳ ಹೊರ ಆಡುವ ಈ ಶ್ವಾಸೋಚ್ಛ್ವಾಸ ಮೂಗಿನ ಒಳಗಡೆ ಆಡಲಿಕ್ಕೆ ಶುರು ಮಾಡ್ತೇವೆ. ಅಂದ್ರೆ ನಾವು ಪ್ರಾಣಾಯಾಮಾದಿಗಳನ್ನು ಮಾಡಿ ಈ ಶ್ವಾಸೋಚ್ಛ್ವಾಸವನ್ನು ನಿಗ್ರಹ ಮಾಡಿ ಶರೀರವನ್ನು ಹಣ್ಣನ್ನು ಮಾಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಶರಣರು ಯಾವುದಕ್ಕೂ ಆಸ್ಪದ ನಮಗೆ ಕೊಟ್ಟಿಲ್ಲ. ಅದೇ ರೀತಿ ಈ ಎಲ್ಲ ಯೋಗಗಳು, ಲಯಯೋಗ, ಮಂತ್ರಯೋಗ, ಹಠಯೋಗ, ರಾಜಯೋಗ ಮತ್ತು ಇನ್ನೊಂದು ರಾಜಯೋಗ, ಲಯಯೋಗ, ಮಂತ್ರ, ಈ ಎಲ್ಲ ಯೋಗಗಳನ್ನು ಈ ಸಾಧನೆಯಲ್ಲಿ ಅಳವಡಿಸ್ಯಾರ ಅಂಥೇಳಿ ಶಿವಯೋಗವನ್ನು ನಾವು ಪರಿಪೂರ್ಣ ಯೋಗ ಅಂತ ಕರಿತೇವೆ. ಇದು ಕೇವಲ ಒಂದು ಪ್ರಕಾರದ ಸಾಧನೆಗೆ ಮಾತ್ರ ಅಳವಡಿದ್ದಲ್ಲ. ನಮ್ಮ ಸಂಸಾರ, ನಮ್ಮ ವ್ಯಾಪಾರ, ನಮ್ಮ ತಾಪತ್ರಯಗಳನ್ನೆಲ್ಲ ಇಟ್ಟುಕೊಂಡು ನಾವು ಸಾಧಕರಾಗಿ ಮುಂದುವರಿಬೇಕು. ಎಲ್ಲ ಬಿಟ್ಟು ನಿಂತು ಮಾಡಿ ಅಂತೇಳಿ ಯಾವ ಶರಣರು ಹೇಳಿಲ್ಲ. ಸಂಸಾರ ಹೇಸ್ತಗಳು ಅದಾವ, ಆ ಸಂದರ್ಭಕ್ಕಷ್ಟೇ ವೈರಾಗ್ಯ ಪ್ರಾಪ್ತಿಗಾಗಿ ಅಷ್ಟೇ ಹೊರತು ಸಂಸಾರವನ್ನು ಬಿಟ್ಟು ಬರಂತ ಹೇಳಿರಲಿಲ್ಲ. ಸತಿಪತಿಯರು ಒಂದಾಗಿ ಮಾಡುವ ಇದನ್ನು ಏನು ಹೇಳಿದರು, ನಾವು ಎಲ್ಲ ಬಿಟ್ಟು ನಿಲ್ಲಬೇಕಂತೇಳಿ ಸ್ವತಃ ತತ್ವದ ಶ್ರೀಗಳು ಎಲ್ಲೂ ಹೇಳಿಲ್ಲ. ಇದನ್ನೆಲ್ಲ ಇಟ್ಟುಕೊಂಡೆ ನೀವು ಸಾಧಕರಾಗಿ ಬರೀ ಅಂತೇಳಿ ಹೇಳಿದ್ದೀರಿ. ಇಲ್ಲಿ ಇಷ್ಟಲಿಂಗದಲ್ಲಿ ಈ ಎಲ್ಲ ಯೋಗಗಳು, ನಾದ, ಬಿಂದು, ಕಳೆಗಳು, ಈ 3 ಎನರ್ಜಿಗಳನ್ನು ಅಳವಡಿಸಿ ನಮಗೆ ಸಾಧನೆಗಳನ್ನು ಕೊಟ್ಟದ್ದು ತಮ್ಮ ಗಮನಕ್ಕೆ ಬಂದರೆ ಸಾಕು. ಇಷ್ಟಲಿಂಗ ತಯಾರಿಕೆಯಲ್ಲಿ ಇನ್ನು ನಮ್ಮಲ್ಲಿ ಅಷ್ಟಬಂಧಕಗಳದಾವ. ಕಣ್ಣಿನ ಮಹತ್ವ ಬದಲು ಆ ವಚನವನ್ನು ಹೇಳಿದ್ರು. ಕಣ್ಣನ್ನು ಯಾಕೆ ಆರಿಸಿಕೊಂಡ್ರು ಅಂದ್ರೆ ಶಿವಯೋಗದಲ್ಲಿ ಪ್ರಮುಖವಾದಂಥದ್ದು ಕಣ್ಣು. ಅಲ್ಲಮಪ್ಪ ಒಂದು ವಚನ ಇದೆ, ಕಣ್ಣಿಗೆ ಕಣ್ಣು, ಕಣ್ಣೊಳು ಕಣ್ಣು, ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ, ಲಿಂಗವೇ ಗುಹ್ಯ, ಗುಹ್ಯಕ್ಕೆ ಗುಹ್ಯ, ಗೌಪಕ್ಕೆ ಗೌಪ್ಯ, ರಹಸ್ಯಕ್ಕೆ ರಹಸ್ಯ. ಈ ನೇತ್ರ ಮಹಿಮೆಯಂ ಗುಹೇಶ್ವರ ಬಲ್ಲನಲ್ಲದೆ ಕಣ್ಣಗಳೆತ್ತ ಬಲ್ಲರು ನೋಡೇ ಗುಹೇಶ್ವರ. ಕಣ್ಣಿನ ಮಹತ್ವ ಇಷ್ಟಿದೆ. ನವರಂಧ್ರಗಳಿಗೆಲ್ಲ ಸಂಪರ್ಕ ಸಾಧನೆ ಆದಂಥ ಕೊಂಡಿ ಅಥವಾ ಸಕೀಲ ಕಣ್ಣು ಅಂಥೇಳಿ ಇದನ್ನು ಅವರು ಆಧಾರ ಮಾಡಿಟ್ಟುಕೊಂಡು ಉಳಿದ ಎಲ್ಲ ಯೋಗ ಪ್ರಕಾರಗಳನ್ನು ಅಳವಡಿಸಿ ನಮಗೆ ಈ ಶಿವಯೋಗದ ಒಂದು ಸಾಧನೆ ಮಾರ್ಗವನ್ನು ಒದಗಿಸಿಕೊಟ್ಟು, ನಮ್ಮ ಇಷ್ಟಲಿಂಗ ತಯಾರಿಕೆಯಲ್ಲಿ ಏನು ಅಷ್ಟಬಂಧಕಗಳು ಬರ್ತಾವ ಅವೆಲ್ಲ ಕೆಮಿಕಲ್ಸ್ ಅದಾವ ಅನ್ನೋದನ್ನು ಒಂದು 2 ಹೆಸರು ಹೇಳ್ತೇನೆ. ನಾವು ಇಷ್ಟಲಿಂಗ ತಯಾರಿ ಶಿಲಾರಸ ಅಂತ ಕರಿತೇವೆ, ರಾಕ್ ಫಾಸ್ಫೇಟ್, ಇಂಗಳೀಕ, ರಾಳ, ರೆಸಿನ್, ಅರಗು, ಲ್ಯಾಕ್, ಮಸ್ತಕಿ, ಚಂದ್ರಸ, ಗೇರು, ಮಾರ್ನಟ್ ಮತ್ತು ಅಂಜನ. ಇವು ಎಲ್ಲವೂ ಆಯುರ್ವೇದ ಶಾಸ್ತ್ರಗಳಲ್ಲಿ, ಇಂಡಿಯನ್ ಫಾರ್ಮಾಕೋಪಿಯಾದಲ್ಲಿ ಬಂದಂಥ ಔಷಧಿಗಳು. ಅಂದರೆ ಈಗ ನಾವು ಔಷಧ ಶಾಸ್ತ್ರವನ್ನು ಬಿಟ್ಟು ಕೇವಲ ತಂತ್ರಜ್ಞಾನಕ್ಕೆ ಅಷ್ಟ ಸೀಮಿತಗೊಳಿಸ್ತೀನಿ. ನಮ್ಮ ಇಷ್ಟಲಿಂಗವನ್ನು ನಾವು ನಾಟಕ ಮಾಡಿ ಕೇಂದ್ರೀಕರಣ ಏನು ಮಾಡ್ತೀವಿ, ಇದು ಒಂದು ರಾವಗನ್ನಡಿ ಮಸೂರಕ್ಕೆ ನಾವು ಹೋಲಿಕೆ ಮಾಡೋದು. ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಣ ಮಾಡಿದಾಗ ಒಂದು ಹಾಳೆ ಮೇಲೆ ಮಾತ್ರ ಯಾವಾಗ ಅದು ಬಿದ್ದು ಬೀಳ್ತದೆ ಆವಾಗ ಹಾಳೆ ಉರಿ ಹಾಕ್ತದೆ. ಬಿಸಿಲಲ್ಲಿ ಒಂದು ಹಾಳೆಯನ್ನು ಇಟ್ಟರೆ ಅದು ಉರಿ ಹತ್ತಂಗಿಲ್ಲ. ಈ ಮಸೂರದಿಂದ ಕೇಂದ್ರೀಕರಣ ಮಾಡಿದಾಗ ಮಾತ್ರ ಯಾವುದು ಒಂದು ಹಾಳೆ ಬೈರುವಂಥ ಒಂದು ಹಾಳೆ ಅದಕ್ಕೆ ಉರಿ ಹತ್ತದು. ಹಂಗೆ ಈ ಇಷ್ಟಲಿಂಗವು ಸಹಿತ ಒಂದು ಮಸೂರ. ಬೇರೆ ಎಲ್ಲ ಹರಿದು ಹಂಚಿದಂಥ ಈ ಕಿರಣ ಶಕ್ತಿಯ ವಿವಿಧ ರೂಪಗಳು ಕೇಂದ್ರೀಕರಣಗೊಂಡು ಅವು ನಮ್ಮ ಬೃಹ್ಮಧ್ಯಕ್ಕೆ ಬೀಳಬೇಕು. ಆವಾಗ ಹಣೆಯ ಬದಲು ನಮ್ಮ ಹಣೆಯಲ್ಲಿ ಬರೋಂಥ 3 ಪ್ರಕಾರದ ಏನು ನಾವು ಹೇಳ್ಕೊತಾ ಅಡ್ಡಾಡ್ತೇವೆ ಹಣೆ ಬರ ಅಂತೇಳಿ ಅವುಗಳನ್ನು ಸುಡಲಿಕ್ಕೆ ಸಾಧ್ಯ. ನಮ್ಮಲ್ಲೇನು ಪ್ರಾರಬ್ಧ, ಆಗಾಮಿ ಇವೆಲ್ಲ ಏನು 3 ಹೇಳ್ತಾರೆ. ಈ 3ರ ಸುಡುವಿಕೆ ಆದಾಗ ಮಾತ್ರ 3ನೇ ಕಣ್ಣಿನ ಆ ಪರದೆ ಸುಟ್ಟಾಗ ಮಾತ್ರ 3ನೇ ಕಣ್ಣಿನ ಪ್ರಭಾವಳಿ ಅಥವಾ ಅದರ 3ನೇ ಕಣ್ಣಿನ ಅದು ಪೊಟೆನ್ಷಿಯಲ್ ಡಿಫರೆನ್ಸ್
ಸೀಕ್ವೆನ್ಸ್ ಆಗಿ ಅದಕ್ಕೆ ಸೆಟ್ಟಿಂಗ್ ಇಂಟು ಆ್ಯಕ್ಷನ್ ಅಂತ ಅವ್ರು ಕರೆದು ಮೊದಲನೇದ ಆ ಪ್ರಭಾವಗಳು ನಮ್ಮಲ್ಲಿ ಇರ್ತಾವ, ಅದರ ಹೊರಹೊಮ್ಮಿರಂಗಿಲ್ಲ. ನಮ್ಮ ಮರೆಯವು ಅಜ್ಞಾನ ಅರಿಷಡ್ವರ್ಗಗಳ ಈ ರೆಸಿಸ್ಟೆನ್ಸ್ ಅಂತ ಏನು ಕರಿತೀವಿ, ವಿ ಇಸ್ಕ್ವಲ್ ಟು ಐಆರ್ ಅಂತ ಹೇಳಿ ಭಾಳ ಪ್ರಸಿದ್ಧವಾದಂಥ ಫಾರ್ಮುಲಾ ಇದೆ. ಇದು ಜಂಗಮ ವಿದ್ಯುತ್ ನಿಯಮಗಳಲ್ಲಿ ಒಂದು. ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫರೆನ್ಸ್ is equal to I current into ohms, that is resistance. I is equal to V divided by R ಅಂತ. I current is equal to potential difference divided by resistance. ಇಲ್ಲಿ ರೆಸಿಸ್ಟೆನ್ಸ್ ಯಾವುದಂದ್ರೆ ಇವು ಮೂರು ರೀತಿಯ ನಮ್ಮ ಪ್ರಾರಬ್ಧ ಕರ್ಮಗಳೇನಿದೆ ಅವುಗಳ ಕಡಿಮೆ ಆದಷ್ಟು ನಮ್ಮಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಹೆಚ್ಚಾಗ್ತದೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಈ ಇಡೀ ವಿದ್ಯುತ್ ಶಕ್ತಿಗಳ ಇದರಲ್ಲಿ ಬಹಳ ಮಹತ್ವದ ಒಂದು ಪದ. ಎರಡು ಶೃಂಗಗಳ ನಡುವೆ ಒಂದು ವ್ಯತ್ಯಾಸವನ್ನು, ಶಕ್ತಿಯ ವ್ಯತ್ಯಾಸವನ್ನು ಯಾವಾಗ ಉತ್ಪತ್ತಿ ಮಾಡ್ತೇವೋ ಅವಾಗ ಅಲ್ಲಿ ಪ್ರವಾಹ ನಡೀತದೆ, ಅಲ್ಲಿ ಆಗೋದಿಲ್ಲ. ಇದನ್ನು ಎರಡು ದೃಷ್ಟಿಯಲ್ಲಿ ಶರಣರು ಕೊಟ್ಟರು. ಒಂದು ಹಸ್ತಮಸ್ತಕ ಸಂಯೋಜನೆ ಅಂತ ಗುರು ಇರಬೇಕು, ಆ ರೀತಿ ನಮಗೆ ಅಂಥ ಶಕ್ತಿಶಾಲಿ ಆದಂಥ ಡಿಫರೆನ್ಸನ್ನು ಕ್ರಿಯೇಟ್ ಮಾಡುವಂಥವ್ರು ಇರಬೇಕು. ಎರಡನೇದು ಕುಂಡಲಿನಿಯ ಕೆಳಗಡೆ ಮತ್ತೊಂದು ವಚನ ಇದೆ, ನಿಮ್ಮ ಆಗಲೇ ಹೇಳಿದ್ದು, ಪಾತಾಳದಿಂದ ತಕ್ಕ ಇವು ಶ್ರೀಚರಣ, ಬ್ರಹ್ಮಾಂಡದಿಂದ ತಕ್ಕ ನಿಮ್ಮ ಶ್ರೀ ಮುಕುಟ. ಇವು ಯಾಕಂತಂದ್ರೆ ಕುಂಡಲಿನಿ ಅಥವಾ ಮೂಲಾಧಾರದ ಕೆಳಗಡೆ ಒಂದು ಕತ್ತಲೆ ಇದೆ. ಅಲ್ಲಿ ಈ ಕುಂಡಲಿನಿ ಅನ್ನೋದು 3.5 ಸುಳೆ ಸುತ್ತಿ ಹಾಕಿ ಅದು ಕುಳಿತುಕೊಂಡೈತಿ. ಅದನ್ನು ಆರೋಹಣ ಮಾಡಬೇಕಂತಂದ್ರೆ, ಫ್ಲೈಟ್ ಆಫ್ ಕುಂಡಲಿನಿ ಮಾಡಬೇಕಂತಂದ್ರೆ ಉಳಿದ ಯೋಗ ಪ್ರಕಾರಗಳು ಬಹಳ ಕಷ್ಟಕರ. ಅವುಗಳ ಹವ್ಯಾಸಕ್ಕೆ ಹೋಗಬೇಕು, ಅವುಗಳನ್ನು ಆಚರಣೆ ಮಾಡೋದು ಎಲ್ಲರಿಗೂ ಸಾಧ್ಯ ಇಲ್ಲ, ಮತ್ತು ಅದರಿಂದ ಶರೀರ ಭಾಳ ಹಣ್ಣನೆ ಆಗತೈತಿ. ಅದಕ್ಕೆ ಶಿವಯೋಗ ಅನ್ನುವಂಥ ಬಹಳ ಸರಳವಾದಂಥ, ಎಲ್ಲರೂ ಆಚರಣೆ ಮಾಡಬಹುದಂತ, ಎಲ್ಲ ವಯಸ್ಸಿನವರು ಆಚರಣೆ ಮಾಡಬಹುದಂತ ಈ ವಿಧಾನವನ್ನು ಬಳಸ್ತಾರೆ ಅಂತ ಶ್ರೀಗಳು ಹೇಳ್ತಿದೆ. ಈ ಕುಂಡಲಿನಿ ಅನ್ನೋದು ಮೂಲಾಧಾರದ ಕೆಳಗಡೆ ಏನಿದೆ ಅದು ಫ್ಲೈಟ್, ಆರೋಹಣ ಹಾಕೋದು ಬರಬೇಕು. ಶತಸ್ಥಳದಲ್ಲಿ ಆರೋಹಣ ಕ್ರಮ ಇದೆ. ಅದು ಅನಾಹತ ಚಕ್ರಕ್ಕೆ ಬರಬೇಕು. ಅಂದರೆ ಶಕ್ತಿ ಅನಾಹತ ಚಕ್ರಕ್ಕೆ ಬಂದು ತಾಗಬೇಕು. ಅವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಬೇಕಾಗ್ತದೆ. ಮ್ಯಾಲೆ ಅಂದ್ರೆ ಪಿನಿಯಲ್ ಗ್ರಂಥಿಯಲ್ಲಿ ಸಹಸ್ರಾರದಲ್ಲಿ ಶಿವ ಮತ್ತು ಒಂದು ಅನುಗ್ರಹ ಶಕ್ತಿ ಇದೆ. ಅದು ಅವರೋಹಣ ಕ್ರಿಯೆಯಾಗಿ ಅನಾಹತ ಚಕ್ರಕ್ಕೆ ಬರಬೇಕು. ಅಂದ್ರೆ ನಾವು ಯೂಶಲಿ ನಮ್ಮ ಶತಸ್ಥಳದಲ್ಲಿ ನಾವು ಆರೋಹಣ ಕ್ರಮ ಅಷ್ಟ ನೋಡ್ಕೋತೀವಿ, ಭಕ್ತದಿಂದ ಐಕ್ಯಸ್ಥಳ. ಅವರೋಹಣ ಕ್ರಮ ಇದೆ ನಮ್ಮಲ್ಲಿ. ಈ ಎರಡೂ ಕೂಡಿ ಎಲ್ಲ ಸಂಗಮ ಆಗ್ತಾವ ಅಂದ್ರೆ ಅನಾಹತ ಚಕ್ರದಲ್ಲಿ 12 ದಳ. ಈ ಸ್ಥಳದಲ್ಲಿ ಶಕ್ತಿ ಭಕ್ತಿಗಳು ಯುಕ್ತ ಆಗ್ತಾವ ಅಂತ ಹೇಳಿ ಈ ಎದೆಯಲ್ಲಿ ಅಂದ್ರೆ ಅನಾಹತ ಚಕ್ರಕ್ಕೆ ಸಂಬಂಧಿಸಿದ ಈ ಎದೆ ಸ್ಥಳದಲ್ಲಿ ನಾವು ಇಷ್ಟಲಿಂಗವನ್ನು ಕಟ್ಟಬೇಕಂತೇಳಿ ಮೊಟ್ಟ ಮೊದಲ ಬಾರಿಗೆ ಹೇಳಿದವರು ಶರಣ. ಬೇರೆಯವರಿಗೆ ಕಟ್ಟುವ ಪದ್ಧತಿ ಇತ್ತು. ಉದಾರ ಕಟ್ಕೋತಿದ್ರು, ರಟ್ಟಿ ಕಟ್ಕೋತಿದ್ರು, ತಲೆ ಮೇಲೆ ಹಾಕೋತಿದ್ರು. 6 ಸ್ಥಳ ಶಿವ ಊರಾಗಿ ಎಲ್ಲ 6 ಸ್ಥಳ. ಬಟ್ ನಮ್ಮಲ್ಲಿ ಪುರಸ್ಥಳದಲ್ಲಿ ಇರಬೇಕು ಅನ್ನುವಂಥ ನಿಯಮ ಅದು ಸ್ಪಷ್ಟವಾಗಿ